everyone, welcome back to my channel. Today we are going to know about stages of development. ಅಂದರೆ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಏನು ಕಂಟಿನ್ಯೂಸ್ ಆಗಿರುತ್ತಾ ಡಿಸ್ಕಂಟಿನ್ಯೂಸ್ ಆಗಿರುತ್ತಾ ಅನ್ನೋ ಕ್ವಶನ್ನ ಕೇಳ್ತಾರೆ. ದ ಸ್ಟೇಜಸ್ ಫಾಲೋ ಎನ್ ಆರ್ಡರ್ ಆಗಿರುತ್ತೆ. ಆಮೇಲೆ ಅದ್ರ ಗ್ರಾಫ್ ಕೊಟ್ಬಿಟ್ಟು ಕೇಳ್ತಾರೆ, ಗ್ರಾಫ್ ಯಾವ ಥರ ಇರುತ್ತೆ ಅಂತ ಕೇಳ್ಬೋದು. ಅಂದರೆ ಆಮೇಲಿಂದ ಏಜ್ ಕ್ಯಾನ್ ವೇರಿ ಎಮಾಂಗ್ ದ ಚಿಲ್ಡ್ರನ್ಸ್. ಅಂದರೆ ಒಂದೊಂದು ಚಿಲ್ಡ್ರನ್ನಲ್ಲಿ ಒಂದೊಂದು ಥರ ಏಜಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಇವಾಗ ಸೆನ್ಸರಿ ಮೋಟರ್ ಅಂದರೆ 0 to 2 years ಅಂತ ಇರುತ್ತಲ್ವ, ಕೆಲವೊಂದು ಮಕ್ಕಳಲ್ಲಿ 2.5 years ಅಥವಾ 1-4 months ವೇರಿ ಆಗ್ಬೋದು. ನೆಕ್ಸ್ಟು ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಯಾವುದು? ಫಸ್ಟ್ ಸ್ಟೇಜ್ ಯಾವುದಂದರೆ ಸೆನ್ಸರಿ ಮೋಟಾರ್ ಸ್ಟೇಜ್. ಓಕೆ, ಅದು ಎಷ್ಟು ವರ್ಷದಿಂದ ಎಷ್ಟು ವರ್ಷ ತನಕ ಇರುತ್ತೆ ಅಂದರೆ 0 to 2 years ತನಕ ಸೆನ್ಸರಿ ಮೋಟಾರ್ ಸ್ಟೇಜ್ ಇರುತ್ತೆ. ಚೈಲ್ಡ್ ಲರ್ನ್ ಮೇನ್ಲಿ ಬೈ ದೇರ್ ಸೆನ್ಸ್ ಸಚ್ ಆಸ್ ಟೇಸ್ಟ್, ಸ್ಮೆಲ್. ಅಂದರೆ ಮಗು ತಾನು ಟೇಸ್ಟ್ ಮಾಡೋದ್ರಿಂದ, ತಿನ್ನೋದು ಮತ್ತು ಸ್ಮೆಲ್ಲಿಂದ ಮತ್ತು ಸೆನ್ಸ್ ಅಂದರೆ ಏನೇನು ಟಚ್ ಮಾಡೋದ್ರಿಂದ ತಿಳ್ಕೊಳ್ಳುತ್ತೆ ಏನೇನು ವಸ್ತು ಅಂತ ಅಥವಾ ಏನು ಅಂತ ಲರ್ನ್ ಮಾಡುತ್ತೆ. ದೆನ್ ಲರ್ನ್ ಬೈ ಹಿಸ್ ಮೂಮೆಂಟ್ಸಿಂದ ತಿಳ್ಕೊಳ್ಳುತ್ತೆ. ಅಂದರೆ ನಡೆಯೋದು, ಕ್ರೀಪಿಂಗು, ವಾಕಿಂಗು, ಇದರಿಂದ ಮಗು ಏನನ್ನ ಕಲಿಯುತ್ತೆ? ಮೋಟಾರ್ ಮೂಮೆಂಟ್ಸ್ನ ಕಲಿಯುತ್ತೆ. ಮತ್ತು ಸೆನ್ಸರಿ ಮೋಟಾರ್ ಸ್ಟೇಜ್ ಅಲ್ಲೇ ಇದೆ ನೋಡಿ. ಸೆನ್ಸರಿ ಮೋಟಾರ್ ಅಂದರೆ ಸೆನ್ಸ್ ಮಾಡೋದ್ರಿಂದ, ಮೋಟಾರ್ ಮೂಮೆಂಟ್ಸಿಂದ ಕಲಿಯುತ್ತೆ. ದೆನ್ ಚೈಲ್ಡ್ ಕಂಪ್ಲೀಟ್ಲಿ ಈಗೋಸೆಂಟ್ರಿಕ್ ಆಗಿರುತ್ತೆ. ಎಲ್ಲದಕ್ಕೂ ಕೋಪ ಮಾಡ್ಕೊಳ್ಳುತ್ತೆ, ತಾನು ಮಾಡಿದ್ದೇ ಸರಿ ಅಂತ ಥಿಂಕ್ ಮಾಡುತ್ತೆ, ಆ ಥರ. ನೆಕ್ಸ್ಟು ಚೈಲ್ಡ್ ಅಚೀವ್ ಆಬ್ಜೆಕ್ಟ್ ಪರ್ಮನೆನ್ಸ್ ಬೈ ದ ಎಂಡ್ ಆಫ್ ದಿಸ್ ಸ್ಟೇಜ್. ಅಂದರೆ ಮಗು ಆಬ್ಜೆಕ್ಟ್ ಪರ್ಮನೆನ್ಸ್ನ 2 years ಬರ್ತಾ ಕಲ್ತ್ಕೊಳ್ಳುತ್ತೆ. ಆಬ್ಜೆಕ್ಟ್ ಪರ್ಮನೆನ್ಸ್ ಅಂದರೆ ಏನು ಅಂದರೆ ಇವಾಗ ಯಾವುದೋ ಒಂದು ಗೊಂಬೆನ ನೋಡಿರುತ್ತೆ, ಒಂದು ಪ್ಲೇಸಲ್ಲಿ ಎಲ್ಲೋ ಶೋಕೇಸಲ್ಲಿ ಅಥವಾ TV ಮುಂದೆನೋ ಅಥವಾ ಯಾವುದೋ ಒಂದು ಥಿಂಗ್ನ ನೋಡಿರುತ್ತೆ. ಅದನ್ನ ನೀವೆಲ್ಲರೂ ಎತ್ತಿಟ್ರು ಅದು ನೆನ್ಪಿಟ್ಕೊಂಡಿರುತ್ತೆ. ಅಂದರೆ ಆಬ್ಜೆಕ್ಟ್ ಎಕ್ಸಿಸ್ಟ್ ಈವನ್ ಇಫ್ ಇಟ್ ನಾಟ್ ಇನ್ ಫ್ರಂಟ್ ಆಫ್ ದ ಚೈಲ್ಡ್. ಅದು ಚೈಲ್ಡ್ ಮುಂದೆ ಇಲ್ಲ ಅಂದರೂ ಅದನ್ನ ನೆನ್ಪಿಟ್ಕೊಳ್ಳುತ್ತೆ. ಅದನ್ನ ಏನಂತ ಕರಿತೀವಿ? ಆಬ್ಜೆಕ್ಟ್ ಪರ್ಮನೆನ್ಸ್ ಅಂತ ಕರಿತೀವಿ. ಅಂದರೆ ಪಾಸ್ಟ್ ಇಯರ್ ಕ್ವಶನಲ್ಲಿ ಯಾವ ಥರ ಕ್ವಶನ್ ಬಂದಿದೆ ಅಂತ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಜಸ್ ಆರ್ ಇನ್ವಾಲ್ವ್ಡ್ ವೆನ್ ಇನ್ಫ್ಯಾಂಟ್ಸ್ ಥಿಂಕ್ ವಿತ್ ದೇರ್ ಐ, ಇಯರ್ ಆ್ಯಂಡ್ ಹ್ಯಾಂಡ್. ಅಂದರೆ ಇನ್ಫ್ಯಾಂಟಲ್ಲಿರೋ ಮಗು ಯಾವ ಥರ ಥಿಂಕ್ ಮಾಡುತ್ತೆ? ವಿತ್ ಐಸ್ನ ಯೂಸ್ ಮಾಡಿಕೊಂಡು, ಇಯರ್ಸ್ನ ಯೂಸ್ ಮಾಡಿಕೊಂಡು, ಹ್ಯಾಂಡ್ನ ಯೂಸ್ ಮಾಡಿಕೊಂಡು ಹೆಂಗೆ ಥಿಂಕ್ ಮಾಡುತ್ತೆ ಅನ್ನೋದಿದೆ. ಆಪ್ಷನ್ಸು ಇಂಟೆನ್ಷನಲ್ ಬಿಹೇವಿಯರು, ಆಬ್ಜೆಕ್ಟ್ ಪರ್ಮನೆನ್ಸು, ಪ್ರಾಬ್ಲಮ್ ಸಾಲ್ವಿಂಗು, ಎಕ್ಸ್ಪೆರಿಮೆಂಟೇಷನ್ನು. ಅಂದರೆ ಇವಾಗ ಪ್ರಾಬ್ಲಮ್ ಸಾಲ್ವಿಂಗೆಲ್ಲ ಆ ಏಜಲ್ಲಿ ಬರೋದೇ ಇಲ್ಲ. ಎಕ್ಸ್ಪೆರಿಮೆಂಟೇಷನ್ಸು ಯಾವುದೇ ಕಾರಣಕ್ಕೂ ಬರೋಲ್ಲ. ಇಂಟೆನ್ಷನಲ್ ಬಿಹೇವಿಯರು, ಇಂಟೆನ್ಷನಲಿ ಏನಾದ್ರು ಥಿಂಕ್ ಮಾಡೋ ಕೆಪಾಸಿಟಿ ಅದಕ್ಕೆ ಇನ್ನೂ ಬಿಲ್ಡ್ ಆಗಿರಲ್ಲ. ಸೊ ಸೆನ್ಸರಿ ಮೋಟಾರ್ ಸ್ಟೇಜಲ್ಲಿ ಬರೋವಂಥದ್ದು ಆಬ್ಜೆಕ್ಟ್ ಪರ್ಮನೆನ್ಸ್. ಸೊ ಇದಕ್ಕೆ ಆನ್ಸರ್ ಏನು? ಆಬ್ಜೆಕ್ಟ್ ಪರ್ಮನೆನ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ರಿಟ್ರೀವಿಂಗ್ ಹಿಡನ್ ಆಬ್ಜೆಕ್ಟ್ is evidence that infants have begun to master which of the following cognitive function. ಸೇಮ್ ಕ್ವಶನ್ನು ಸ್ವಲ್ಪ ಚೇಂಜ್ ಮಾಡಿಕೊಟ್ಟಿದ್ದಾರೆ, ಸೇಮ್ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಅಂದರೆ ಆಪ್ಷನ್ ಎ ಇಂಟೆನ್ಷನಲ್ ಬಿಹೇವಿಯರು, ಆಬ್ಜೆಕ್ಟ್ ಪರ್ಮನೆನ್ಸು, ಪ್ರಾಬ್ಲಮ್ ಸಾಲ್ವಿಂಗು, ಎಕ್ಸ್ಪೆರಿಮೆಂಟೇಷನು. ಏನು ಆನ್ಸರು? ಆಬ್ಜೆಕ್ಟ್ ಪರ್ಮನೆನ್ಸ್. ನೆಕ್ಸ್ಟು ಪ್ರೀ ಆಪರೇಷನಲ್ ಸ್ಟೇಜಲ್ಲಿ ಇದು ಸೆಕೆಂಡ್ ಸ್ಟೇಜು. ಪ್ರೀ ಆಪರೇಷನಲ್ ಸ್ಟೇಜು 2 years to 7 years ತನಕ ಇರುತ್ತೆ. ಪ್ರೀ ಆಪರೇಷನಲ್ ಸ್ಟೇಜು. ಈ ಸ್ಟೇಜಲ್ಲಿ ಡ್ಯೂರಿಂಗ್ ದಿಸ್ ಸ್ಟೇಜ್ ಚೈಲ್ಡ್ ಈಸ್ ಈಗೋಸೆಂಟ್ರಿಕ್. ಅಂದರೆ ಈಗೋಸೆಂಟ್ರಿಕ್ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದು ಸ್ವಲ್ಪ ಈಗೋಸೆಂಟ್ರಿಕ್ ಆಗಿರುತ್ತೆಲ್ಲ.
ಲಾಸ್ಟ್ ಸ್ಟೇಜಿಗೆ ಬರ್ತಾ ಬರ್ತಾ 7 ಇಯರ್ಸ್ ಹತ್ರ ಬರ್ತಾ ಏನಾಗುತ್ತೆ, ಈಗೋಸೆಂಟ್ರಿಸಮ್ ಕಡಿಮೆ ಆಗುತ್ತೆ, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗುತ್ತೆ. ಈ ಏಜಲ್ಲಿ ಏನಾಗುತ್ತೆ, ಈ ಸ್ಟೇಜಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗುತ್ತೆ. ಮತ್ತು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ಸ್ಗಳು ಗೊತ್ತಾಗುತ್ತೆ, ಸಿಂಬಲ್ಸ್ಗಳನ್ನ ನೋಡಿ ಕಲಿತವೆ ಮಕ್ಕಳು. ದೆನ್ ಪ್ರಿಟೆಂಡ್ ಆ್ಯಂಡ್ ಪ್ಲೇ ಮಾಡುತ್ತೆ. ದೆನ್ ಅನಿಮಿಸಮ್ ಅಂದರೆ ಎಲ್ಲ ವಸ್ತುಗಳಿಗೂ ಜೀವ ಇದೆ ಅಂತ ನಂಬಿರುತ್ತೆ. ಅಂದರೆ ಗೊಂಬೆಗೂ ಜೀವ ಇದೆ, ಟಿ ವಿಗೂ ಜೀವ ಇದೆ. ಯಾವ ವಸ್ತುಗಳು ನಿರ್ಜೀವ ವಸ್ತುಗಳನ್ನ ನೋಡಿದ್ರೂ ಅದಕ್ಕೆ ನಾನ್ ಲಿವಿಂಗ್ ಥಿಂಗ್ಸ್ನು ದೇ ಆರ್ ಅಲೈವ್ ಅಥವಾ ಅದಕ್ಕೆ ಜೀವ ಇದೆ ಅಂತ ಅಂದ್ಕೊಳ್ಳುತ್ತೆ. ನೆಕ್ಸ್ಟು ಆರ್ಟಿಫಿಷಿಯಲಿಸಮ್ ಅಂದರೆ ಯಾವುದೇ ವಸ್ತುನ ನೋಡಿದ್ರೂ ಇದು ಹ್ಯೂಮನ್ನೇ ಕ್ರಿಯೇಟ್ ಮಾಡಿರೋದು, ಮನುಷ್ಯನೇ ಎಲ್ಲ ಕ್ರಿಯೇಟ್ ಮಾಡಿರೋದು ಅನ್ನೋ ಥಾಟ್ನ ಬೆಳೆಸ್ಕೊಂಡಿರುತ್ತೆ. ಅಂದರೆ ಅದೇ ಈ ಸ್ಟೇಜಸಲ್ಲಿ ಇಷ್ಟು ಪಾಯಿಂಟ್ಗಳನ್ನ ನೆನ್ಪಿಟ್ಕೋಬೇಕು. ಆರ್ಟಿಫಿಷಿಯಲಿಸಮು, ಆ್ಯನಿಮಿಸಮ್ಮು, ಸಿಂಬಾಲಿಕ್ ರೆಪ್ರೆಸೆಂಟೇಷನು, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗುತ್ತೆ. ಕೆಲವೊಂದು ಸತಿ ಎಷ್ಟು ಪದಗಳನ್ನ ಕಲ್ತಿರುತ್ತೆ ಅನ್ನೋದ್ರ ಬಗ್ಗೆನೂ ಅಥವಾ ವರ್ಡ್ಸ್ಗಳನ್ನ ಕಲ್ತಿರುತ್ತೆ ಅನ್ನೋ ಕ್ವಶನ್ಗಳನ್ನೂ ಕೇಳಿದ್ದಾರೆ ಸ್ಟೇಟ್ ಟಿ ಇ ಟಿನಲ್ಲಿ, ಅಂದರೆ ಕರ್ನಾಟಕ ಟಿ ಇ ಟಿನಲ್ಲಿ. ನೆಕ್ಸ್ಟು ಇರ್ರಿವರ್ಸಿಬಿಲಿಟಿ ಅಂದ್ರೇನು, ಇವಾಗ ಅದೇನು ಅಂದ್ಕೊಳ್ಳುತ್ತೆ ಅಂದರೆ ಐಸ್ ಕ್ಯೂಬ್ಸ್ ಇರುತ್ತಲ್ಲ ಅದು ವಾಟರಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ನೋಡಿರುತ್ತೆ. ಆದರೆ ಮತ್ತದನ್ನ ಉಲ್ಟಾ ಮಾಡ್ಬೋದು, ಅಂದರೆ ವಾಟರು ಸಹ ಐಸ್ ಆಗುತ್ತೆ ಅನ್ನೋದನ್ನ ಅದು ಒಪ್ಕೊಳ್ಳಲ್ಲ. ನೆಕ್ಸ್ಟು ಸೆಂಟ್ರೇಷನ್ ಅಂದ್ರೇನು, ಇನ್ಎಬಿಲಿಟಿ ಟು ಫೋಕಸ್ 2 ಥಿಂಗ್ಸ್ ಎಟ್ ಎ ಟೈಮಲ್ಲಿ 2 ಥಿಂಗ್ಸ್ಗಳನ್ನ ಫೋಕಸ್ ಮಾಡೋಕ್ಕಾಗಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಇದನ್ನೇನಂತ ಕರಿತೀವಿ, ಸೆಂಟ್ರೇಷನ್ ಅಂತ ಕರಿತೀವಿ. ನೆಕ್ಸ್ಟು ಫಾಸ್ಟ್ ಇಯರಲ್ಲಿ ಯಾವ ಥರ ಕ್ವಶನ್ಸ್ ಬಂದಿದೆ ಅಂದರೆ, Piaget proposes that the pre-operational childrens ಯಾವ ಥರ ಇರ್ತಾರೆ ಅನ್ನೋದ್ರ ಬಗ್ಗೆ ಕ್ವಶನ್ ಇದೆ. ಇನ್ಎಬಿಲಿಟಿ ಆಫ್ ಹೈಪೋಥೆಟಿಕಲ್ ಡಿಡಕ್ಟಿವ್ ರೀಸನಿಂಗ್. ನೆಕ್ಸ್ಟ್ ಪರ್ಸನಲ್ ಫೆಬಲ್, ಇರ್ರಿವರ್ಸಿಬಿಲಿಟಿ ಆಫ್ ಥಾಟ್ಸ್, ದೆನ್ ಲ್ಯಾಕ್ ಆಫ್ ಹೈ ಲೆವೆಲ್ ಅಬ್ಸ್ಟ್ರಾಕ್ಟ್ ರೀಸನಿಂಗ್. ಏನು ಆನ್ಸರು ಇದಕ್ಕೆ ಅಂದರೆ ಇರ್ರಿವರ್ಸಿಬಿಲಿಟಿ ಆಫ್ ಥಾಟ್ಸ್ ಅಂದರೆ ಅದೇ ಇವಾಗ ಐಸು ಏನಾಗುತ್ತೆ, ವಾಟರ್ ಆಗುತ್ತೆ, ಬಟ್ ವಾಟರ್ ಐಸ್ ಆಗೋಕ್ಕಾಗಲ್ಲ ಅಂತ ಯೋಚನೆ ಮಾಡುತ್ತೆ, ಅಂತ ಥಾಟ್ನ ಬೆಳೆಸ್ಕೊಂಡಿರುತ್ತೆ. ಅಥವಾ 3+2 5 ಅಂತ ಗೊತ್ತು, ಬಟ್ ಅದನ್ನೇ ಉಲ್ಟಾ ಮಾಡಿದ್ರೆ 5 - 3 2 ಅನ್ನೋದನ್ನ ಅದು ಒಪ್ಕೊಳ್ಳಲ್ಲ. ಅದನ್ನೇ ಏನಂತ ಕರಿತೀವಿ, ಇರ್ರಿವರ್ಸಿಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟು ಕಾಂಕ್ರೀಟ್ ಆಪ್ರೇಷನಲ್ಲು ಎಷ್ಟು ವಯಸ್ಸಿಂದ ಆಗುತ್ತೆ ಅನ್ನೋದನ್ನ ನಾನು ಹಾಕಿಲ್ಲ. 7 to 11 ಇಯರ್ಸು, 7ಇಂದ 11 ಇಯರ್ಸ್ ತನಕ ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜ್ ಇರುತ್ತೆ. ಇದರಲ್ಲೇನು ಸ್ವಲ್ಪ ಬಿಗಿನಿಂಗಲ್ಲಿ ಸ್ವಲ್ಪ ಲಾಜಿಕ್ಕಾಗಿ ಸ್ಮಾಲ್ ಲಾಜಿಕ್ಸ್ನ ಉಪಯೋಗಿಸುತ್ತೆ ಇದರಲ್ಲಿ, ಬಟ್ ಅದನ್ನ ಫಿಸಿಕಲ್ ಆಬ್ಜೆಕ್ಟ್ಗಳಿಗೆ ಅಪ್ಲೈ ಮಾಡ್ಕೊಳ್ಳೋಕೆ ಬರಲ್ಲ. Beginning of logical or operational thoughts, but the child can apply logic only physical objectಗಳಿಗೆ ಮಾತ್ರ ಲಾಜಿಕ್ಗಳನ್ನ ಅಪ್ಲೈ ಮಾಡ್ಕೊಳಕ್ಕಾಗೋದು, ಬೇರೆದ್ರಲ್ಲಿ ಅಪ್ಲೈ ಮಾಡೋಕ್ಕೆ ಬರಲ್ಲ. ಅಂದರೆ ಇವಾಗ ಯಾವುದೋ ಒಂದು ದೊಡ್ಡ ಪ್ರಾಬ್ಲಮ್ ಕೊಟ್ಟರೆ ಅದನ್ನ ಸಾಲ್ವ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಯಾವುದೋ ಲಾಜಿಕ್ನ ಅಪ್ಲೈ ಮಾಡ್ಕೊಳಕ್ಕೆ ಬರಲ್ಲ. ನೆಕ್ಸ್ಟು ಸೀರಿಯೇಷನ್ ಅಂದರೆ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರು. ದೆನ್ ರಿವರ್ಸಿಬಿಲಿಟಿ, ಈ ಸ್ಟೇಜಲ್ಲಿ ರಿವರ್ಸಿಬಿಲಿಟಿ ಬಂದಿರುತ್ತೆ. ಅಂದರೆ ಐಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ವಾಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಐಸ್ ಅನ್ನೋದನ್ನ ತಿಳ್ಕೊಂಡಿರುತ್ತೆ. ರಿವರ್ಸಿಬಿಲಿಟಿ ಅಂದರೆ ಅದೇ ಐಸು ವಾಟರಾಗಿ ಕನ್ವರ್ಟ್ ಆಗುತ್ತೆ, ಬಟ್ ವಾಟರು ಐಸಾಗಿ ಕನ್ವರ್ಟ್ ಆಗಲ್ಲ ಅನ್ನೋ ಥಾಟ್ನ ಬೆಳೆಸ್ಕೊಂಡಿರೋದು, ಅದು ಇರ್ರಿವರ್ಸಿಬಿಲಿಟಿ. ನೆಕ್ಸ್ಟು ಡಿಸೆಂಟ್ರಿಂಗ್ ಅಂದ್ರೇನು, ಎಬಿಲಿಟಿ ಟು ಫೋಕಸ್ 2 ಥಿಂಗ್ಸ್ ಎಟ್ ಎ ಟೈಮ್. ಅದರಲ್ಲಿ ಏನಾಗ್ತಾ ಇತ್ತು ಅಂದರೆ ಸೆಂಟ್ರೇಷನ್ ಅಂದರೆ ಅನ್ಎಬಿಲಿಟಿ ಟು ಫೋಕಸ್ ಆನ್ 2 ಥಿಂಗ್ಸ್ ಎಟ್ ಎ ಟೈಮ್. ಒಂದೇ ಟೈಮಲ್ಲಿ 2 ಆಬ್ಜೆಕ್ಟ್ಗಳನ್ನ ಅಥವಾ ಥಿಂಗ್ಸ್ಗಳನ್ನ ಫೋಕಸ್ ಮಾಡೋಕ್ಕಾಗ್ತಿರಲಿಲ್ಲ. ಅದೇ ಕಾಂಕ್ರೀಟ್ ಆಪ್ರೇಷನಲ್ಲಿ ಏನಾಗುತ್ತೆ ಅಂದರೆ ಡಿಸೆಂಟ್ರಿಂಗ್ ಅಂದರೆ 2 ಆಬ್ಜೆಕ್ಟ್ಗಳ
ಮೇಲೆ ಫೋಕಸ್ ಮಾಡೋ ಕೆಪಾಸಿಟಿನ ಬಿಲ್ಡ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಫಾರ್ಮಲ್ ಆಪರೇಷನಲ್ ಸ್ಟೇಜಲ್ಲಿ ಯಾವ ಏಜಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 11 ಇಯರ್ಸ್ ಆನ್ವರ್ಡ್ಸ್ ಮೇಲೆ, 11 ವರ್ಷದ ಮೇಲ್ಪಟ್ಟ ಮಕ್ಕಳು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಮೇಲೆ ಬರ್ತಾರೆ. ಇದರಲ್ಲಿ ಕಂಪ್ಲೀಟಾಗಿ ಆಬ್ಸ್ಟ್ರಾಕ್ಟ್ ಮ್ಯಾನರ್ ಅಂದರೆ ಇಟ್ ಕ್ಯಾನ್ ಬಿ ಥಿಂಕ್ ಲಾಜಿಕಲಿ ಅಥವಾ ಹೈಪೋಥೆಟಿಕಲ್ ಡಿಡಕ್ಟಿವ್ ಥಿಂಕಿಂಗ್ ಬಿಲ್ಡ್ ಆಗಿರುತ್ತೆ. ಆಬ್ಸ್ಟ್ರಾಕ್ಟ್ ಮ್ಯಾನರಲ್ಲಿ ಥಿಂಕ್ ಮಾಡೋದು ಬಿಲ್ಡ್ ಆಗಿರುತ್ತೆ. ಮತ್ತು ಕ್ರಿಯೇಟಿವ್ ಆಗಿರ್ತವೆ ಮಕ್ಕಳು, ಕ್ರಿಯೇಟಿವ್ ಥಿಂಕಿಂಗ್ನ ಬಿಲ್ಡ್ ಮಾಡ್ಕೊಂಡಿರ್ತವೆ. ದೇ ಕ್ಯಾನ್ ಬಿ ಸಾಲ್ವ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ನ ಮಾಡೋ ಕೆಪಾಸಿಟಿನ ಬಿಲ್ಡ್ ಮಾಡ್ಕೊಂಡಿರ್ತವೆ. ನೆಕ್ಸ್ಟು ರೀಸನಿಂಗ್ ಪವರ್ ಬಿಲ್ಡ್ ಆಗಿರುತ್ತೆ ಈ ಸ್ಟೇಜಲ್ಲಿ. ದೀಸ್ ಆರ್ ದ 4 ಸ್ಟೇಜಸ್. ಓಕೆ, ನೆಕ್ಸ್ಟು ಕ್ವಶನ್ಸ್ ಯಾವ ಥರ ಬಂದಿದೆ ಅಂತ ನೋಡೋಣ. ಡೆವಲಪ್ಮೆಂಟ್ ಆಫ್ ದ ಕೆಪಾಸಿಟಿ ಫಾರ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್, ಮೇನಾಗಿ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಬಗ್ಗೆನೇ ಜಾಸ್ತಿ ಕ್ವಶನ್ ಕೇಳೋದು. ಅದರಲ್ಲೂ ಈ ಥರ ಕೇಳ್ತಾರೆ, ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಥವಾ ಡಿಡಕ್ಟಿವ್ ರೀಸನಿಂಗ್ ಅಂತ ಕೇಳಿದಾಗ ನೀವು ಯಾವುದನ್ನ ಚೂಸ್ ಮಾಡಬೇಕಂದ್ರೆ ಫಾರ್ಮಲ್ ಆಪರೇಷನಲ್ ಸ್ಟೇಜ್ನ ಚೂಸ್ ಮಾಡಬೇಕು. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಬೌಟ್ ಜೀನ್ ಪಿಯಾಜೆಟ್ ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಅಂದರೆ 4 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಸರಿ ಅಂದರೆ ಪಿಯಾಜೆಟ್ ಆರ್ಗ್ಯೂ ದಟ್ instead of progressing through stages, development is continuous ಅಂತ ಹೇಳಿದ್ರಾ. ನೆಕ್ಸ್ಟ್, ಪಿಯಾಜೆಟ್ ಹ್ಯಾಸ್ ಪ್ರಪೋಸ್ಡ್ 5 distinct stages of development. ಅವ್ರ ಥಿಯರಿನಲ್ಲಿ 5 distinct stages of development ಕೊಟ್ಟಿದ್ದಾರೆ ಅಥವಾ 4 ಕೊಟ್ಟಿದ್ದಾರೆ? 4 ತಾನೆ. ಸೆಕೆಂಡ್ ಆಪ್ಷನ್ ಎಲಿಮಿನೇಟ್ ಆಗುತ್ತೆ. ನೆಕ್ಸ್ಟು, ದ ಸ್ಟೇಜಸ್ ಆರ್ invariant, which means no stages can be skipped. Then last option, the sequence of stages can vary according to the culture context of the children. ಅಂದರೆ ಅದೇ ಬೇರೆ ಕಲ್ಚರ್ ಮತ್ತು ಕಾಂಟೆಕ್ಸ್ಟ್ ಅದನ್ನ ಬೇಸಿಸ್ ಮೇಲೆ ಚೇಂಜ್ ಆಗುತ್ತಾ ಸ್ಟೇಜಸ್ಸು ಅಂತ ಆಪ್ಷನ್ಗಳಿದೆ. ಯಾವ್ದು ಸರಿ ನೀವು ಥಿಂಕ್ ಮಾಡಿ ಹೇಳಿ ಈ ಕ್ವಶನ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಸರ್ ಹೇಳ್ತೀನಿ ಇದಕ್ಕೆ. ನೆಕ್ಸ್ಟು, ಅಕಾರ್ಡಿಂಗ್ ಟು ದ ಪಿಯಾಜೆಟ್, ದ ಸ್ಟೇಜಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್, ದ ಸೆನ್ಸರಿ ಮೋಟಾರ್ ಸ್ಟೇಜಸ್ ಇಸ್ ಅಸೋಸಿಯೇಟೆಡ್ ವಿತ್. ಅಂದರೆ ಅಕಾರ್ಡಿಂಗ್ ಟು ದ ಪಿಯಾಜೆಟ್ ಸ್ಟೇಜಸ್ ಅಂದರೆ ಕಾಗ್ನಿಟಿವ್ ಡೆವಲಪ್ಮೆಂಟ್, ದ ಸೆನ್ಸರಿ ಮೋಟಾರ್ ಸ್ಟೇಜ್ ಅಸೋಸಿಯೇಟೆಡ್ ವಿತ್. ಸೆನ್ಸರಿ ಮೋಟಾರ್ ಸ್ಟೇಜ್ ಯಾವುದ್ರ ಜೊತೆ ಅಸೋಸಿಯೇಟ್ ಆಗಿರುತ್ತೆ? ಇಮಿಟೇಷನ್ನು, ಮೆಮೊರಿ, ಮೆಂಟಲ್ ರಿಪ್ರೆಷನ್ನು, ಎಬಿಲಿಟಿ ಟು ಸಾಲ್ವ್ ಪ್ರಾಬ್ಲಮ್ಸ್ ಇನ್ ಲಾಜಿಕಲ್ ಫ್ಯಾಷನ್ನು, ಎಬಿಲಿಟಿ ಟು ಇಂಟರ್ಪ್ರಿಟ್ ಆ್ಯಂಡ್ ಅನಲೈಸ್ ದ ಆಪ್ಷನ್ನು, ಕನ್ಸರ್ನ್ ಅಬೌಟ್ ಸೋಷಿಯಲ್ ಇಶ್ಯೂಸ್. ಇದು 3ರಲ್ಲಿ ಯಾವುದು ರೈಟ್ ಆನ್ಸರು? ಮಗು ಅಷ್ಟೊಂದು ಚಿಕ್ಕ ವಯಸ್ಸಲ್ಲಿ ಸೋಷಿಯಲ್ ಕನ್ಸರ್ನ್ ಅಂತೂ ಬೆಳೆಸ್ಕೊಳಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು, ಇಂಟರ್ಪ್ರಿಟ್ ಅನಲೈಸ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ನೆಕ್ಸ್ಟು, ಸಾಲ್ವ್ ದ ಪ್ರಾಬ್ಲಮ್ಸ್ ಇನ್ ಲಾಜಿಕಲ್. ಪ್ರಾಬ್ಲಮ್ನ ಲಾಜಿಕಾಗಿ ಥಿಂಕ್ ಮಾಡಿಬಿಟ್ಟು ಸಾಲ್ವ್ ಮಾಡೋಕ್ಕಾಗತ್ತಾ? ಆ ಎಬಿಲಿಟಿ ಇರುತ್ತಾ 0 to 2 ಏಜಲ್ಲಿ? ಇಲ್ಲ.